ಜೈ ಜವಾನ್ ಜೈ ಕಿಸಾನ್ ಅಂತ ನಿಮ್ಮ ಮುಂದೆ ಬಂದಿರೋದು ಏನಕ್ಕಪ್ಪ ಇವತ್ತು ವಿಷಯ ಅಂದರೆ ಕೊತ್ತಂಬರಿ ಚೆಲ್ಲಬೇಕು ನಮ್ಮ ತೋಟಕ್ಕೆ. ಅದಕ್ಕೆ ನಾವು ತೋಟದ ಹತ್ರ ಬಂದಿರೋದು. ಇನ್ನೂ ಯಾರೆಲ್ಲ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿಲ್ಲೋ ಫಾಲೋ ಮಾಡ್ತಾಯಿಲ್ಲೋ ಪ್ಲೀಸ್ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಈ ವಿಷಯನೆಲ್ಲ ರೈತರಿಗೂ ಶೇರ್ ಮಾಡಿ, ಮತ್ತು ಯಾರೆಲ್ಲ ಕೃಷಿ ಹೊಸದಾಗಿ ಸ್ಟಾರ್ಟ್ ಮಾಡ್ತಾಯಿದ್ರು ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಒಂದು ಮಾಹಿತಿ ಸಿಗುತ್ತೆ ಯಾವ ಥರ ಕೃಷಿ ಮಾಡಬೇಕು ಅಂದ್ಬಿಟ್ಟು. ಇನ್ನು ಬೀಜದ ವಿಷಯಕ್ಕೆ ಬಂದಿದ್ದೆ, ಯಾವುದಪ್ಪ ನಾವು ಬೀಜ ತಂದಿರೋದು ಕೊತ್ತಂಬರಿ ಅಂದರೆ ಗ್ಯಾರಂಟಿ ಸೀಡ್ಸ್ ಅಂದ್ಬಿಟ್ಟು 30 ಡೇಸು. ನಮಗೆ 2 ವೆರೈಟೀಸ್ ಆಫ್ ಕೊರಿಯಂಡರ್ ಸೀಡ್ಸ್ ಇದೆ ಕೊತ್ತಂಬರಿಯಲ್ಲಿ. ಅದು 45 ಡೇಸ್ಗೆ ಬರುತ್ತೆ ಬೆಳೆ, ಇನ್ನೊಂದು 30 ಡೇಸ್ಗೆ ಬರುತ್ತೆ. ಈಗ ಮೋಸ್ಟ್ ಆಫ್ ದ ವ್ಯವಸಾಯಿಗಳೆಲ್ಲ ಏನು ಮಾಡ್ತಾಯಿದ್ದಾರೆ, 30 ಡೇಸ್ ಕೊತ್ತಂಬರಿ ಹಾಕ್ತಾಯಿದ್ದಾರೆ. ಏನಕ್ಕಪ್ಪ ಇದು 30 ದಿವಸದ ಆಗ್ತಾ ಇರೋದಂದರೆ ಬೇಗ ನಮಗೆ ಬೆಳೆ ಬರುತ್ತೆ ಅಂದ್ಬಿಟ್ಟು ಆಗ್ತಾಯಿರೋದು. ನಾವು ಬೆಳೆ ಇವತ್ತು ಬೀಜ ಚೆಲ್ಲಿದ್ದೀವಿ ಅಂದರೆ ಇನ್ನು 30 ದಿವಸದೊಳಗೆ ನಮಗೆ ರೆಡಿಯಾಗಿರುತ್ತೆ ಕೊಯ್ಲಿಗಾಗಿ. ನೋಡಿ, ಇದೇ ನಾವು ವೆಲ್ಕಮ್ ಕಾರ್ಪೊರೇಷನ್ ಸೀಡ್ಸ್ ಅಂದ್ಬಿಟ್ಟು, ಇದು ಮಾರ್ಕೆಟೆಡ್ ಬೈ, ಇದು ಪ್ರಾಡಕ್ಟ್ ಬೈ ಬಂದು ಗ್ಯಾರಂಟಿ ಸೀಡ್ಸ್ ಅಂದ್ಬಿಟ್ಟು. ಇದು ನಾವು ತಂದಿರೋ ಬೀಜ ಯಾವ ಥರ ಇದೆ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ನಾವು ತಂದಿರೋ ಕೊತ್ತಂಬರಿ ಬೀಜ ಈ ಥರ ಇದೆ, ಸಖತ್ತಾಗಿದೆ ಬೀಜ, ಚೆನ್ನಾಗಿದೆ ಅಂದ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ನಮಗೆ ಬೀಜ ಚೆಲ್ಲಕ್ಕೆ ಬರೋಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಬೇಕು ಬೀಜ ಚೆಲ್ಲಕ್ಕೆ. ಅದಕ್ಕೆ ಎಣ್ಣೆಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ಅವರು ಎಲ್ಲ ಬೀಜನೂ ಚೆಲ್ತಾರೆ. ಸೊ ಹಾಗಾಗಿ ಅವ್ರನ್ನ ಕರ್ಕೊಂಬಂದು ನಾವು ಇವತ್ತು ಬೀಜನೂ ಚೆಲ್ಲಿಸ್ಕೊಂಡ್ವಿ. ಇನ್ನು ಗೊಬ್ಬರದ ವಿಷಯಕ್ಕೆ ಬರೋದಾದರೆ ನಾವು ಫ್ಯಾಕ್ಟಮ್ ಪಾಸ್ ಅಂದ್ಬಿಟ್ಟು 20-20 ಅಂದ್ಬಿಟ್ಟು ಈ ಗೊಬ್ಬರ ತೊಗೊಂಬಂದು ಚೆಲ್ತಾ ಇರೋದು. ಬೀಜ ಚೆಲ್ಲಿದಾದಮೇಲೆ ಇದೇ ಥರ ಇತ್ತು ನಾವು ತಂದಿದ್ದ ಗೊಬ್ಬರ, ನೋಡ್ತಾ ಇರ್ಬೋದು ನೀವು. ನಾವು ರೈತರು ಮಣ್ಣನ್ನು ನಂಬಿ ಜೀವನ ಮಾಡ್ತೀವಿ, ಮನುಷ್ಯರನ್ನು ನಂಬಿ ಜೀವನ ಮಾಡಲ್ಲ. ಯಾಕಂದರೆ ಮನುಷ್ಯರು ಮೋಸ ಮಾಡ್ತಾರೆ, ಅದು ಭೂಮಿ ತಾಯಿ ಮಣ್ಣು ತಾಯಿ ನಮಗೆ ಯಾವತ್ತೂ ಮೋಸ ಮಾಡಲ್ಲ. ಒಂದು ಮೋಸ ಆದರೆ ನಾವು ಮಣ್ಣಿನೊಳಗೆ ಹೋಗ್ತೀವಿ, ಮಣ್ಣಲ್ಲೇ ಇರ್ತೀವಿ ಅಂದ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಇವತ್ತು ನಾವು ಚೆಲ್ಲಿರೋ ಬೀಜ ಈ ಥರ ಇತ್ತು ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಈ ಥರ ಮಂದಗೆ ಬೀಳಬೇಕು ಬೀಜ, ಯಾವತ್ತೂ ಇಲ್ಲಾಂದರೆ ಫಲಸ ಆಗಿಬಿಡುತ್ತೆ, ಈಗ ರೇಟ್ ಸಿಗಲ್ಲ, ಮತ್ತು ಇಳುವರಿ ಚೆನ್ನಾಗಿ ಬರೋಲ್ಲ. ಹಾಗಾಗಿ ನಮ್ಮಮ್ಮ ಅಡುಗೆ ಮಾಡಿ ತೊಗೊಂಡು ತೋಟದ ಹತ್ರನೇ ತೊಗೊಂಬಂದ್ರು ಮುದ್ದೆ ಸಾಂಬಾರು. ಸೊ ಹಾಗಾಗಿ ನಾವು ಇಲ್ಲೇ ಊಟ ಮಾಡಿಕೊಂಡು ಸಂಜೆನೇ ಇನ್ನು ಕೆಲಸ ಎಲ್ಲ ಮುಗಿದ ಮೇಲೇ ಮನೆಗೆ ಹೋಗೋದು. ನಾವು ನಮ್ಮ ಮಕ್ಕಳು ಮತ್ತು ಅಣ್ಣ ಎಲ್ಲ ಸೇರಿ ಊಟ ಮಾಡ್ಕೊಂಡ್ರಿ. ಬೀಜ ಚೆಲ್ಲಿದ್ದು ಆಯಿತು. ಆಮೇಲೆ ಬೀಜ ಮುಳುಗಿಸ್ಬೇಕು. ಬೀಜ ಯಾವ ಥರಪ್ಪ ಮುಳುಗಿಸ್ಬೇಕು ಅಂದರೆ, ಒಂದು ಕಲ್ಟಿವೇಟ್ರ್ ಹೊಡೆದು ಈ ಥರ ಮುಳುಗಿಸ್ತಾರೆ, ಇಲ್ಲಾಂದರೆ ಸ್ವಲ್ಪ ಜನ ಅಲ್ವೇಲಿ ಮುಳುಗಿಸ್ತಾರೆ. ಅಲ್ವೇಲಿ ಮುಳುಗಿಸಿದ್ರೆ ಸ್ವಲ್ಪ ಬೀಜಗಳು ತೇಲ್ಕೊಳ್ಳುತ್ತೆ. ಹಾಗಾಗಿ ನಾವು ಕಲ್ಟಿವೇಟ್ರಲ್ಲಿ ಬೀಜ ಚೆಲ್ಬಿಟ್ಟು ಮುಳುಗಿಸ್ತೀವಿ. ಸೊ ಆಮೇಲೆ ಸ್ಪ್ರಿಂಕ್ಲರ್ ಇರಿಗೇಷನ್ ಅಲ್ವಾ, ಡ್ರಿಪ್ ವೈರ್ಗಳು ಎಲ್ಲ ಎಳಿತಾ ಇದ್ವಿ. ಆಮೇಲೆ ಕಡ್ಡಿಗಳೆಲ್ಲ ಚುಚ್ಚಿಬಿಟ್ಟು ಔಟ್ರಿಗೆ ಸ್ಪ್ರಿಂಕ್ಲರ್ಗಳು ಹಾಕಬೇಕು. ಅದಕ್ಕೆ ಮುಂಚೆ ನೋಡಿ, ಕಾಲುವೆ ಹೊಡಿತಾ ಇದ್ದಾರೆ ನೇಗಿಲಲ್ಲಿ. ಏನಕ್ಕಪ್ಪ ಕಾಲುವೆ ಹೊಡಿತಾ ಇರೋದಂದರೆ, ನಾವು ಕಳೆ ಹೊಡಿಬೇಕು, ಔಷಧಿ ಹೊಡಿಬೇಕು ಅಂದರೆ ಈ ಥರ ಕಾಲುವೆ ಇದ್ದರೆ ಮಳೆ ಜಾಸ್ತಿ ಆದ್ರೂ ಆ ನೀರೆಲ್ಲನೂ ಆ ಕಾಲುವೆಗೆ ಹೋಗಿ ಹೊರಗಡೆ ಬಂದ್ಬಿಡುತ್ತೆ. ಹಾಗಾಗಿ ಸ್ಪ್ರಿಂಕ್ಲರ್ ಎಲ್ಲ ಹಾಕಿದ್ದಾಯಿತು, ನೀರು ಸ್ಟಾರ್ಟ್ ಮಾಡಿದ್ವಿ. ನೋಡಿ, ನಾವು ಹಾಕಿದ್ದು ಸ್ಪ್ರಿಂಕ್ಲರ್ ಹಾಕಿದ್ದು ಬಯಲು ಈ ಥರ ಇತ್ತು, ನೀರು ಯಾವ ಥರ ಓಡ್ತಾ ಇದೆ ಸ್ಪ್ರಿಂಕ್ಲರ್ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು. ಸೊ ಹಾಗಾಗಿ ತುಂಬ ಖುಷಿ ಆಗ್ತಿದೆ. ಇವತ್ತು ಮಳೆ ಏನೋ ಬರೋ ಥರ ಇತ್ತು, ಮಳೆಗೆ ಮುಂಚೆ ಎಲ್ಲ ಕೆಲಸ ಮಾಡ್ಕೊಂಡ್ವಿ ಅಂದ್ಬಿಟ್ಟು ಖುಷಿ ಆಯಿತು. ಸೊ ನೀರು ಆರಿಸ್ಬಿಟ್ಟಿದ್ದೀವಿ. ಇನ್ನೇನಿದ್ರೇನು ಭಗವಂತನ ಇಚ್ಛೆ ಅಂದ್ಬಿಟ್ಟು ನಾವು ಭಗವಂತನ ಕೇಳ್ಕೊಳ್ತಾ ಕೆಲಸ ಎಲ್ಲ ಮುಗೀತು. ಹೋಗಿ ಸ್ನಾನ ಮಾಡಿಕೊಂಡು ಮತ್ತೆ ಸ್ಪ್ರಿಂಕ್ಲರ್ಗಳು ಬೇರೆ ಕಡೆ ತಿರುಗಿಸ್ಬೇಕಲ್ವ ಇನ್ನೊಂದು ತುಂಡಕ್ಕೆ ಅಂದ್ಬಿಟ್ಟು ಬಂದೆ. ಕೊತ್ತಂಬರಿ ಬೀಜ ಚೆಲ್ಲಿ 4 ದಿವಸ ಆಗಿದೆ. ಅದಕ್ಕೆ ನೀರು ಹಾಯಿಸಿ ಎಲ್ಲ ಚೆನ್ನಾಗಿ ಇದು ಮಾಡಿದ್ದೀವಿ. ಹಾಗಾಗಿ 4 ದಿವಸಕ್ಕೆ ನೋಡಿ ಯಾವ ಥರ ಕಳೆ ಮೊಳಕೆಗಳು ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ಇದನ್ನ ಇಷ್ಟು ಕಳೆ ಮೊಳಕೆ ಬಂದಿದ್ರೆ ಹೆಂಗಪ್ಪ ನಾವು ರೈತರು ಮುಂದೆ ಇಷ್ಟು ಜನ ತರ್ಕೊಂಬಂದು ಇದನ್ನೆಲ್ಲ ತೆಗ್ಸೋದಂತ ಒಂದು ಚಿಂತೆ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರನೇ ನಾವು ಕಳೆ ಔಷಧಿ ಹೊಡೆಯೋಣ ಅಂತ ಬಂದಿದ್ದೀವಿ. ಯಾವುದೆಲ್ಲ ಕಳೆ ಔಷಧಿ ತಂದಿದ್ದೀನಿ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದೇ ನಾವು ತಂದಿರೋ ಗೋಲ್ ಅಂದ್ಬಿಟ್ಟು ಇದೇ ಕಳೆ ಔಷಧಿ. ನಾವು ಬೀಜ ಹಾಕಿದ ಮೇಲೆ 4 ದಿವಸಕ್ಕೆ ನೀರು ಹಾಯಿಸಿದ ಮೇಲೆ ಈ ಔಷಧಿ ಕೊಡಬೇಕು. ಇದು ಎಷ್ಟಪ್ಪ ಕೊಡಬೇಕು, 1 ಲೀಟರ್ಗೆ ಅಂದರೆ 0.5 ml ಆ್ಯಡ್ ಮಾಡ್ಕೊಂಡು ನೀರಿಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಸ್ಪ್ರೇ ಮಾಡ್ಕೊಬೇಕು. ಯಾವ ಥರ ಸ್ಪ್ರೇ ಮಾಡಬೇಕಂದ್ರೆ, ಇದನ್ನು ಜಾಸ್ತಿ ಮಂದಗೆ ಸ್ಪ್ರೇ ಮಾಡೋಕ್ಕೆ ಹೋಗಬಾರ್ದು, ತೆಳುವಾಗಿ ಚೆನ್ನಾಗಿ ಫಾಸ್ಟಾಗಿ ಸ್ಪ್ರೇ ಮಾಡಬೇಕು. ನೋಡಿಸ್ತೀನಿ ನೋಡಿ ಸ್ನೇಹಿತರೆ. ಈ ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗಿದೆಯೋ, ತುಂಬ ರೈತರಿಗೆ ಯಾವ ಥರ ಇದು ಮಾಡಬೇಕಂತ ಗೊತ್ತಿರಲ್ಲ, ದಯವಿಟ್ಟು ಆ ರೈತರಿಗೆಲ್ಲ ಶೇರ್ ಮಾಡಿ. ಮತ್ತು ನಿಮಗೂ ಇಷ್ಟ ಆಗಿದರೆ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.